ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್. ಸೊ ನಾನು ಈ ಸತಿ ಆರ್ಡ್ರ್ ಮಾಡ್ಕೊಂಡಿರೋವಂಥ ಒಂದು ಪ್ರಾಡಕ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗೋವಂಥ ಒಂದು ಪ್ರಾಡಕ್ಟ್ ಇದಾಗಿರುತ್ತೆ. ಎಸ್ಪೆಷಲಿ ಫಾರ್ ಲೇಡೀಸ್ಗೆ ತುಂಬಾ ಯೂಸ್ಫುಲ್ ಆಗೋಂಥ ಪ್ರಾಡಕ್ಟ್ ಆಗಿರುತ್ತೆ. ಆಲ್ರೆಡಿ ನೀವು ತಮ್ಮನೆಲ್ಲ ನೋಡ್ಕೊಂಡು ಬಂದಿದ್ದೀರಾ ಏನು ಅಂತ ನಿಮ್ಗೊಂದು ಸಣ್ಣ ಐಡಿಯಾ ಬಂದಿರುತ್ತೆ. ಇವಾಗ ಬನ್ನಿ ನಾನು ಇವಾಗ ಅನ್ಬಾಕ್ಸ್ ಮಾಡಿನೇ ತೋರಿಸ್ತೀನಿ. ಸೊ ಇವಾಗ ನಮ್ಮ ಚಂದನ ಇದನ್ನು ಓಪನ್ ಮಾಡಿ ತೋರಿಸ್ತಾಳೆ ಯಾವ ಥರ ಇದೆ ಇದು ಪ್ರಾಡಕ್ಟು ಅಂತ. ಸೊ ಯಾವ ಥರ ಎಲ್ಲ ಯೂಸ್ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಎಸ್, ನಾನು ಆರ್ಡ್ರ್ ಮಾಡ್ಕೊಂಡಿರೋ ಕಲರ್ ಬಂದುಬಿಟ್ಟು ಸ್ಕೈ ಬ್ಲೂ ಕಲರು. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟು. ಸೊ ಇದು ಬಂದುಬಿಟ್ಟು ಮನೆ ಒರೆಸೋಕ್ಕೆ. ಸೊ ನೋಡ್ತಾ ಇರ್ಬೋದು ನೀವು. ಸೊ ನಾವು ಮನೇಲಿ ಏನು ಮಾಡ್ತೀವಿ ಅಂದರೆ ಬಕೆಟಲ್ಲಿ ಒಂದು ಮಾಪ್ ಸ್ಟಿಕ್ ಬರುತ್ತಲ್ಲ, ಸೊ ಅದನ್ನು ಯೂಸ್ ಮಾಡಿಕೊಂಡು ಮನೆ ಒರೆಸ್ತೀವಿ. ಬಟ್ ಅದೂ ಮುಂಚೆಗೆ ಕಂಪೇರ್ ಮಾಡಿದ್ರೆ ಮುಂಚೆ ಎಲ್ಲ ಏನು ಮಾಡ್ತಿದ್ರು ಅಂದರೆ ಕೈಯಲ್ಲಿ ಬಟ್ಟೆಯಲ್ಲಿ ಹಿಂಡ್ಬಿಟ್ಟು ಮನೆ ಒರೆಸ್ತಾಯಿದ್ರು. ನಂತರ ಮಾಪ್ ಸ್ಟಿಕ್ ಬಂತು. ಸೊ ಮಾಪ್ ಸ್ಟಿಕ್ಕೂ ಜಸ್ಟ್ ಮನೆ ಒರೆಸೋರಿಗೆ ಮಾಪ್ ಸ್ಟಿಕ್ ಅಂದರೆ ಬಟ್ಟೆಯಲ್ಲಿ ಮನೆ ಒರೆಸೋರಿಗೆ ಮಾಪ್ ಸ್ಟಿಕ್ಕು ಏನೋ ಒಂಥರ ಹೆಲ್ಪ್ ಅನಿಸ್ತಾ ಇತ್ತು. ಬಟ್ ಈಗ ಮಾಪ್ ಸ್ಟಿಕ್ ಬಂದಮೇಲೆ, ನಾರ್ಮಲ್ ಮಾಪ್ ಸ್ಟಿಕ್ ಬಂದಮೇಲೆ ಈಗ ಈ ಒಂದು ಪ್ರಾಡಕ್ಟು ತುಂಬಾ ಹೆಲ್ಪ್ ಅಂತ ಅನಿಸುತ್ತೆ. ನೋಡಿ ಇದು ಯಾವ ಥರ ಇದೆ ಅಂತಂದರೆ, ಸೊ ಇದಕ್ಕೆ ನಾವು ಒಂದು ಈ ಬಟ್ಟೆದೇನಿದೆ ಅಲ್ಲ ಮಾಪ್ ಸ್ಟಿಕ್ಕಿಗೆ ಅದನ್ನು ಅಟ್ಯಾಚ್ ಮಾಡಬೇಕು. ಸೊ ಇದು ನಿಮಗೆ ಆಲ್ಟರ್ನೇಟಿವ್ ಆಗಿನೂ ಕೂಡ ಸಪ್ರೇಟಾಗೂ ಕೂಡ ಸಿಗುತ್ತೆ. ಸೊ ಇದನ್ನು ನೀವು ತೊಗೋಬೋದು. ಮಾಪ್ ಸ್ಟಿಕ್ಕು ಸಪ್ರೇಟಾಗೂ ಸಿಗುತ್ತೆ ಆ್ಯಂಡ್ ಅದು ಬಟ್ಟೆದೇನಿದೆ ಅಲ್ಲ ಅದು ಕೂಡ ಸಪ್ರೇಟಾಗಿ ಸಿಗುತ್ತೆ. ತುಂಬಾ ಯೂಸ್ಫುಲ್ ಇದು. ಎಸ್ಪೆಷಲಿ ಮಕ್ಕಳ ಮನೆ, ಯಾರ್ಯಾರ ಮನೇಲಿ ಮಕ್ಕಳು ಇರ್ತಾರೋ ಅವ್ರಿಗಂತೂ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಮಕ್ಕಳು ಯೂರಿನ್ ಜಾಸ್ತಿ ಪಾಸ್ ಮಾಡ್ತಿರ್ತಾರಲ್ಲ, ಆವಾಗ ನಾವು ಬಟ್ಟೆಯಲ್ಲಿ ಯಾವಾಗಲೂ ಒರೆಸೋಕ್ಕಾಗಲ್ಲ. ಮಾಪ್ ಸ್ಟಿಕ್ಕಲ್ಲೂ ಅಷ್ಟೇ ಕೈಯಲ್ಲಿ ನಾವು ಹಿಂಡಿದ್ರೆ ಕೈಯೆಲ್ಲ ಗಲೀಜಾಗುತ್ತೆ. ಸೊ ಇದು ಯಾವುದೇ ಥರ ಬಟ್ಟೆಯಲ್ಲಿ ಅದ್ಬಿಟ್ಟು ಕೈಯಲ್ಲಿ ಹಿಂಡೋ ಥರ ಎಲ್ಲ ಇರೋದಿಲ್ಲ. ಜಸ್ಟ್ ನೀವು ಇದನ್ನು ಅದ್ಬಿಟ್ಟು ಅದರಲ್ಲೇ ಹಿಂಡ್ಬೋದು. ಅದರಲ್ಲೇ ಎಲ್ಲ ನೀರೆಲ್ಲ ಹೀರ್ಕೊಳ್ಳುತ್ತೆ. ತುಂಬ ಜಾಸ್ತಿ ನೀರು ಹೀರ್ಕೊಳ್ಳಲ್ಲ, ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಸೊ ಇದನ್ನು ಯೂಸ್ ಮಾಡ್ಕೊಬೋದು. ತುಂಬ ಚೆನ್ನಾಗಿದೆ. ಜಾಸ್ತಿ ಬಗ್ಗಿ ಒರೆಸ್ಬೇಕು ಅನ್ನೋದು ಯಾವುದೇ ಥರ ಟೆನ್ಷನ್ ಇರೋದಿಲ್ಲ. ಅಥವಾ ಕೈಯಲ್ಲಿ ಹಿಂಡಬೇಕು, ಕೈಯಲ್ಲಿ ಮನೆಯೆಲ್ಲ ಒರೆಸ್ಬಿಟ್ಟು ಕೈಯಲ್ಲಿ ಹಿಂಡಿದ್ರೆ ಕೈ ಸ್ವಲ್ಪ ಗಲೀಜಾಗುತ್ತೆ. ಸೊ ಆ ಥರ ಎಲ್ಲ ಇರುತ್ತೆ. ಸೊ ಇದು ಅಷ್ಟೊಂದು ರಿಸ್ಕ್ ಅಂತ ಏನೂ ಅನಿಸಲ್ಲ, ತುಂಬಾ ಚೆನ್ನಾಗಿದೆ. ಸೊ ಯೂಸ್ ಮಾಡ್ಕೋಬೋದು. ಮಕ್ಕಳಿರೋ ಮನೇಲಿ ತುಂಬ ಅಂದರೆ ತುಂಬಾ ಯೂಸ್ಫುಲ್ಲು. ಯಾಕಂದರೆ ನಾವು 24 hours ಮಕ್ಕಳಿಗೆ ಡೈಪರ್ ಹಾಕ್ಬಿಟ್ಟು ಇರೋಕ್ಕಾಗಲ್ಲ. ಸೊ ನಾವು ಜಸ್ಟ್ ಮನೆಯಲ್ಲಿ ಡೈಲಿ ವೇರ್ ಬಟ್ಟೆಗಳನ್ನ ಹಾಕ್ತೀವಿ ಮಕ್ಕಳಿಗೆ. ಸೊ ಅಂದರೂ ಅದು ಯೂರಿನ್ ಪಾಸ್ ಮಾಡಿದ್ರೆ ತುಂಬಾ ಗಲೀಜಾಗುತ್ತೆ ನೆಲ ಎಲ್ಲ. ಸೊ ಅದನ್ನು ನಾವು ಯಾವಾಗಲೂ ಒರೆಸ್ಕೊಂಡಿರೋಕ್ಕಾಗಲ್ಲ. ನೋಡಿ ಈ ಥರ ಈ ಕಡೆ ಪಕ್ಕದಲ್ಲಿ ನೀರನ್ನು ನಾವು ಫಿಲ್ ಮಾಡ್ಕೊಬೇಕು. ಫಿಲ್ ಮಾಡಿಕೊಂಡು ಇದರಲ್ಲಿ ನಾವು ಅದನ್ನು ಹಿಂಡ್ಕೊಬೇಕು. ಪಕ್ಕದಲ್ಲಿ ಏನಿದೆ ಸ್ಟೀಲ್ದು ಏನಿದೆ ರೌಂಡ್ ಕಲರು ಅದರಲ್ಲಿ ಹಿಂಡ್ಕೋಬೇಕು. ಬಟ್ ಮ್ಯಾಕ್ಸಿಮಮ್ ನೀರು ಹಿಂಡ್ಕೊಳ್ಳಲ್ಲ, ಅದು ಯಾವಾಗಲೂ ವೆಟ್ಟಾಗೇ ಇರುತ್ತೆ. ಅಂದರೆ ಯಾವಾಗಲೂ ನೀರು ಇರೋ ಥರನೇ ಇರುತ್ತೆ. ಅದರಲ್ಲಿ ಒರೆಸೋ ಬಟ್ಟೆನ ಹಿಂಗೆ ಜಾಸ್ತಿ ಹಿಂಡ್ಕೊಳ್ಳಲ್ಲ, ನಾರ್ಮಲ್ ಆಗಿಯೇ ಇರುತ್ತೆ. ಬಟ್ ಇದು ನೋಡಿ, ಇದು ಡ್ರೈನೇಜ್ ವಾಟರ್ ಹೋಗೋಕ್ಕೆ ಇದು ಒಂದು ಪ್ಲೇಸ್ ಮಾಡಿದ್ದಾರೆ. ಅಂದರೆ ನೀವು ಬಕೆಟ್ ಎತ್ತಿ ನೀರನ್ನು ಬಿಸಾಕಿ ಮತ್ತೆ ಫ್ರೆಶ್ ನೀರು ಹಾಕ್ತಿರಲ್ಲ, ಸೊ ಅದನ್ನ ಎತ್ತೋ ಅಂಥದ್ದು ಏನೂ ಇರಲ್ಲ. ಜಸ್ಟ್ ಇದನ್ನು ನೀವು ಓಪನ್ ಮಾಡಿಬಿಟ್ರೆ ಸಾಕು. ಸೊ ಅದೆಲ್ಲ ಹೋಗುತ್ತೆ. ಮತ್ತು ನೀವು ಬೇರೆ ನೀರನ್ನು ತುಂಬಿಸ್ಕೊಬೋದು. ಆ್ಯಂಡ್ ಹಾಗೆಯೇ ಇದಕ್ಕೆ ಕೆಳಗಡೆ ವೀಲ್ ಕೂಡ ಇದೆ. ಸೊ ವೀಲ್ನ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ತೊಗೊಂಡೋಗಿ ಒರೆಸ್ಕೋಬೋದಾಗತ್ತೆ. ಸೊ ತುಂಬ ಅಂದರೆ ತುಂಬಾ ಯೂಸ್ಫುಲ್ಲು. ನೋಡಿ ಇವಾಗ ಸ್ವಲ್ಪ ನೀರನ್ನ ಹಾಕ್ಕೊಂಡು ಬಂದೇ ನಾವು ಒರೆಸಿ ತೋರಿಸ್ತಾ ಇದ್ದೀವಿ. ಸೊ ಕರೆಕ್ಟಾಗಿ ಏನಿದೆ ಅದು ವೀಲ್ ಥರ ಕೊಟ್ಟಿರ್ತಾರೆ, ಅದಕ್ಕೆ ನಾವು ಅದನ್ನು ಅಟ್ಯಾಚ್ ಮಾಡ್ಕೊಬೇಕು. ನೋಡಿ ಇದನ್ನು ಈ ಥರ 2 ಸತಿ ಇದನ್ನು ಪ್ರೆಸ್ ಮಾಡಬೇಕು. ನೋಡಿ ಯಾವ ಥರ ಹಿಂಡ್ಕೊಳ್ಳುತ್ತೆ. ಹಿಂಡ್ಕೊಂಡಿರೋ ನೀರು ಪಕ್ಕದಲ್ಲಿರೋ ಟಬ್ಗೆ ಮತ್ತೆ ಬರುತ್ತೆ. ಬಟ್ ಹೇಳ್ದಂಗೆ ಮ್ಯಾಕ್ಸಿಮಮ್ ಹಿಂಡ್ಕೊಳ್ಳಲ್ಲ, ಆದಷ್ಟು ವೆಟ್ಟಾಗೇ ಇರುತ್ತೆ. ಅಂದರೆ ಆದಷ್ಟು ಹಸಿಯಾಗೇ ಇರುತ್ತೆ. ಇದು ಯಾವಾಗಲೂ ಒರೆಸೋ ಥರನೇ ಇರುತ್ತೆ. ಬಟ್ ಇದೇನಂದರೆ ವೈಟ್ ಕಲರ್ ಇರೋದ್ರಿಂದ ಸ್ವಲ್ಪ ಬೇಗ ಗಲೀಜಾಗ್ಬೋದು ಅಷ್ಟೇ. ಅದು ಬಿಟ್ಟರೆ ಕ್ಲೀನಾಗಿರುತ್ತೆ ಮತ್ತು ತುಂಬ ಕಂಫರ್ಟಬಲ್, ನಿಂತ್ಕೊಂಡಿರೋ ಜಾಗದಲ್ಲೇ ಒರೆಸ್ಬೋದು. ಆ್ಯಂಡ್ ಆ ಒಂದು ಸ್ಟಿಕ್ಗೆ ನೋಡಿ ಲಾಕ್ ಕೂಡ ಕೊಟ್ಟಿದ್ದಾರೆ. ಅದು ಸ್ಟಿಕ್ ಅಲ್ಲಾಡಬಾರ್ದು ಅಂತ ಲಾಕ್ ಮಾಡಿಕೊಂಡು ನೀಟಾಗಿ ಒರೆಸ್ಬೋದು. ಸೊ ಇದಕ್ಕೆ ನಾನು ಪೇ ಮಾಡಿರೋ ಅಂಥದ್ದು 450 rupees. ತುಂಬಾ ಇದಕ್ಕಿಂತ ಜಾಸ್ತಿ ಪ್ರೈಸ್ ಕೂಡ ಇದೆ, ಬಟ್ ಇದು ಸ್ಟಾರ್ಟಿಂಗ್ ಪ್ರೈಸು. ಸೊ ಹೇಗಿರುತ್ತೋ ನೋಡೋಣ ಅಂತ ನಾನು ತುಂಬ ದಿನದಿಂದ ಅಂದ್ಕೊತಾ ಇದ್ದೆ ತರಿಸ್ಕೋಬೇಕು ಅಂತ. ಸೊ ನಮ್ಮ ಪಾಪು ಜಾಸ್ತಿ ಯೂರಿನ್ ಪಾಸ್ ಮಾಡ್ತಾ ಇರ್ತಾಳೆ. ಸೊ ಅವಳಿಗೆ ಇವಾಗ ಡೈಪರ್ನ ಜಾಸ್ತಿ ಯೂಸ್ ಮಾಡೋದಿಲ್ಲ. ಸೊ ಇದು ತುಂಬಾ ಯೂಸ್ಫುಲ್ ಅಂತ ಅನ್ನಿಸ್ತು, ಅದಕ್ಕೆ ನಾನು ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಆ್ಯಸ್ ಯೂಶುವಲ್ ಫ್ಲಿಪ್ಕಾರ್ಟಲ್ಲೇ ಆರ್ಡ್ರ್ ಮಾಡ್ಕೊಂಡಿರೋದು. ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನಿಮಗೇನಾದರೂ ನೆಸೆಸಿಟಿ ಇತ್ತು ಅಂದರೆ ಸೊ ನೀವು ಕೂಡ ಆರ್ಡ್ರ್ ಮಾಡ್ಕೋಬೋದು. ಸೊ ನೋಡಿ ಎಷ್ಟು ಆರಾಮಾಗಿ ಒರೆಸ್ಬೋದು. ತುಂಬಾ ನನಗಂತೂ ಯೂಸ್ಫುಲ್ಲು, ತುಂಬಾ ಇಷ್ಟ ಆಯಿತು. ಸೊ ನಿಮಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಹಾಗೆ ಇದು ಫ್ಲಿಪ್ಕಾರ್ಟ್ನಲ್ಲಿ ಕೂಡ ನೀವು ಸರ್ಚ್ ಮಾಡಿ ಕೂಡ ತೊಗೋಬೋದು. ಎಲ್ಲ ಒಂದು ಆನ್ಲೈನ್ ಶಾಪಿಂಗ್ ಆ್ಯಪ್ಗಳೆಲ್ಲ ಅವೈಲೇಬಲ್ ಇರುತ್ತೆ. ನಾರ್ಮಲ್ ಪಾತ್ರೆ ಶಾಪ್ಗಳೆಲ್ಲ ಅವೈಲೇಬಲ್ ಇರುತ್ತೆ. ಸೊ ನಿಮಗೇನಾದರೂ ನೆಸೆಸಿಟಿ ಇತ್ತು ಅಂದರೆ ನೀವು ತೊಗೊಳ್ಳಿ. ಸೊ ಆರಾಮ್ಸೆ ಇವಾಗ ಮನೆ ಒರೆಸೋ ಟೆನ್ಷನ್ ಕೂಡ ಯಾರಿಗೂ ಇರೋದಿಲ್ಲ. ಸೊ ಎಲ್ಲ ಆರಾಮಾಗಿ ಈ ಥರದ್ದೇ ಬಂದ್ಬಿಟ್ಟಿದೆ. ನೋಡಿ ನಮ್ಮ ಟೆಕ್ನಾಲಜಿ, ನಮ್ಮ ಒಂದು ಕಾಲ ಎಷ್ಟು ಮುಂದುವರೆದಿದೆ. ಎಲ್ಲರಿಗೂ ಆರಾಮಾಗಿ
ಯಾವುದೇ ಥರ ರಿಸ್ಕ್ ಇಲ್ಲದೆ ಎಲ್ಲ ಒಂದು ಪ್ರಾಡಕ್ಟ್ಗಳು ಬರ್ತಾ ಇದೆ. ಸೊ ಇದನ್ನು ನಾವು ಕೂಡ ಯೂಸ್ ಮಾಡ್ಕೊಬೇಕು. ಸೊ ನಮಗೂ ಕೂಡ ಇದು ಒಳ್ಳೆಯದೇ. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆಲ್ಲ ಕೂಡ ಯೂಸ್ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದ್ಯಾನ್ ಟೇಕ್ ಕೇರ್ and thank you for watching. Bye bye.